3 ವರ್ಷದಲ್ಲಿ 4,000ಕ್ಕೂ ಅಧಿಕ ಡ್ರಂಕ್ ಅಂಡ್ ಡ್ರೈವ್ ಕೇಸು. ಹುಬ್ಬಳ್ಳಿ ಧಾರವಾಡದಲ್ಲಿ 2.5 ಕೋಟಿ ರೂಪಾಯಿ ದಂಡ ವಸೂಲಿ. ದಂಡದ ಮೊತ್ತ ಏರಿಕೆ ಮಾಡಿದ್ರೂ ಕಡಿಮೆ ಆಗದ ಕೇಸ್ಗಳ ಸಂಖ್ಯೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 3 ವರ್ಷಗಳಲ್ಲಿ 4,649 ಕೇಸು. ಸುಮಾರು 2.5 ಕೋಟಿ ಹಣವನ್ನು ದಂಡದ ರೂಪದಲ್ಲಿ ವಸೂಲಿ. ನೋಡಿ, ಇದು ತಪ್ಪು, ಕಾನೂನು ಬಾಹಿರ ಅಂತ ಹೇಳಿದ್ರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. 3 ವರ್ಷದಲ್ಲಿ ಈ ಪ್ರಮಾಣದಲ್ಲಿ ಈ ಕೇಸಸ್ಗಳು ಪತ್ತೆ ಆಗ್ತಿದೆ ಅಂದರೆ ಯೋಚನೆ ಮಾಡಿ, ಅವ್ರೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಏನಾದರೂ ರೂಲ್ಸ್ ತನ್ನಿ, ಎಷ್ಟಾದ್ರೂ ಫೈನ್ ಹಾಕಿ, ಏನೋ ದಂಡ ಕಟ್ಟಬೇಕಾ, ಕಟ್ತೀವಿ ಬಿಡಿ, ಆದರೆ ನಾವು ಕುಡಿಯೋದು ಮಾತ್ರ ಬಿಡಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. 4,000ಕ್ಕೂ ಅಧಿಕ ಡ್ರಂಕ್ ಅಂಡ್ ಡ್ರೈವ್ ಕೇಸಸ್. ಪೊಲೀಸರು ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಹಾಗೆಯೇ ದಂಡದ ರೂಪಾಯಿಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಮತ್ತಷ್ಟು ಏರಿಕೆ ಆಗ್ತಾ ಇದೆ ಹೊರತು ಇಳಿಕೆ ಮಾತ್ರ ಆಗ್ತಾ ಇಲ್ಲ. ಡ್ರಂಕ್ ಅಂಡ್ ಡ್ರೈವ್ ಮಾಡಬೇಡಿ, ಅಪಘಾತಗಳ ಸಂಖ್ಯೆ ಹೆಚ್ಚಾಗತ್ತೆ, ನಿಮ್ಮ ಜೀವ ನೀವು ಉಳಿಸ್ಕೊಡಿ ಅಂತ ಹೇಳೋದು. ಈ ರೂಲ್ಸ್ನ ಉದ್ದೇಶ ಏನು ಅಂತಂದರೆ, ಅತಿಯಾಗಿ ಕುಡಿದು ಯಾರಿಗೋ ಡಿಕ್ಕಿ ಹೊಡೆದು ಅವ್ರ ಪ್ರಾಣನೂ ಕಳ್ಕೊಳ್ಳೋದಲ್ಲದೆ ಇನ್ನೊಬ್ಬರು ಪ್ರಾಣನೂ ತೆಗಿತಾರಲ್ಲ, ಸೊ ಆ ಕಾರಣಕ್ಕಾಗಿ ಈ ಕೆಲಸ ಮಾಡಬೇಡಿ. ಕುಡ್ಕೊಂಡು ಗಾಡಿ ಓಡ್ಸೋಕ್ಕೆ ಹೋಗಬೇಡಿ, ಒಂದು ಕಡೆ ಸೆಟಲ್ಡ್ ಆಗಿ ಅಂತ ಕಾನೂನು ಹೇಳುತ್ತೆ. ಬಟ್ ಇವರಾದ್ರೂ ಕೂಡ ದರ ಹೆಚ್ಚು ಮಾಡಿದ್ರು, ದಂಡ ಹೆಚ್ಚು ಮಾಡಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಂಡದ ಮೊತ್ತ ಮತ್ತಷ್ಟು ಜಾಸ್ತಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಈಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಾಸ್ಟ್ 3 ಇಯರ್ಸಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಲ್ಲಿ 4 ಪೊಲೀಸ್ ಸ್ಟೇಷನ್ಗಳಿಂದ ಟೋಟಲ್ 2,649 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಸುಮಾರು 2.5 ಕೋಟಿಗೂ ಮೀರಿ ದಂಡವನ್ನು ಸಹ ಜನ ದಂಡದ ರೂಪದಲ್ಲಿ ಪಾವತಿ ಮಾಡಿದ್ದಾರೆ. ಜೊತೆಗೆ ಈ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿದಾಗ DL ಸಹ ಅಮಾನತುಗೊಂಡಿದೆ, DL ಸಸ್ಪೆನ್ಷನ್ ಆಗಿದೆ. ಇವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಕುಡಿದು ಗಾಡಿ ಓಡಿಸೋದು ತಪ್ಪು, ನಾನು ಬೇರೆ ಏನು ಹೇಳಲಿಕ್ಕಿಲ್ಲ. ಕುಡಿದು ಗಾಡಿ ಓಡಿಸೋದು ತಪ್ಪು. ಕುಡಿದು ಇಂಟ್ರಾಕ್ಸಿಕೇಟ್ ಆಗಿ ಗಾಡಿ ಓಡಿಸ್ಬೇಕಾದ್ರೆ ಏನಾದರೂ ರಸ್ತೆಯಲ್ಲಿ ಹೆಚ್ಚು ಕಡಿಮೆ ಆದರೆ ತಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳು, ತಮ್ಮನ್ನೇ ಈಗ ಈ ಸ್ವಲ್ಪ ಅದರಲ್ಲೇ ತಂದೆ ಅಥವಾ ತಾಯಿ ಮಕ್ಕಳು ಅಪ್ಪ ಬರ್ತಾರೆ ಅಂತೇಳಿ ನಂಬ್ಕೊಂಡಿರ್ತಕ್ಕಂಥ ಮಗುಗೆ, ಗಂಡ ಬರ್ತಾನೆ ಅನ್ನೋ ಹೆಂಡತಿಗೆ, ಅಥವಾ ಮಕ್ಕಳು ಬರ್ತಾರೆ ಅನ್ನೋ ತಂದೆ ತಾಯಿಗಳಿಗೆ ಒಂದು ತುಂಬ ಆಘಾತ ಆಗ್ತದೆ. ಈ ಪರ್ಟಿಕ್ಯುಲರ್ಲಿ ನೋಡಿ, ವಾಹನ ಅಪಘಾತಗಳು ಅಂತ ಹೇಳಿದ್ರೆ, ಈಗ ಎಲ್ಲೋ ಒಂದು ಮರ್ಡರ್ ಆಯಿತು ಅಥವಾ ಬೇರೆ ಒಂದು ಆಯಿತು, ಏನೇ ಒಂದು ಕ್ರಿಮಿನಲ್ ಆ್ಯಕ್ಟ್ ಆಯಿತು ಅಂದರೆ ಏನೋ ಒಂದು ದ್ವೇಷ ಇರುತ್ತೆ, ಅಥವಾ ಸ್ವಾರ್ಥ ಇರುತ್ತೆ, ಅಥವಾ ಲಾಭ ಇರುತ್ತೆ, ಅಥವಾ ಬೇರೆ ಏನೋ ಒಂದು ಆಶೆ ಇರುತ್ತೆ. ಆದರೆ ಮೋಟರ್ ವೆಹಿಕಲಲ್ಲಿ ಆ್ಯಕ್ಸಿಡೆಂಟ್ ಆಗೋದು ಮುಂದೆ ಯಾರು ಬರ್ತಾರೆ, ಹಿಂದೆ ಯಾರು ಹೋಗ್ತಾರೆ ಅಂತಲೇ, ಮುಂದೆ ಯಾರು ಬರ್ತಾ ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಆ್ಯಕ್ಸಿಡೆಂಟಲ್ಲಿ ಆಗುವಂಥದ್ದು ಆ್ಯಕ್ಸಿಡೆಂಟು, ತಪ್ಪಿಲ್ಲದಕ್ಕೆ ಆ್ಯಕ್ಸಿಡೆಂಟ್. ಆದರೆ ತಪ್ಪುಗಳನ್ನು ನಾವು ಮಾಡದೆ ಇದ್ದಾಗ ಆ್ಯಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ಆದ್ದರಿಂದ ನನ್ನ ವೈಯಕ್ತಿಕವಾದ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ, ಕುಡಿದು ಗಾಡಿಗಳನ್ನು ಓಡಿಸಬೇಡಿ. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳನ್ನು ಅಂದರೆ ಕುಡಿದು ಡ್ರಿಂಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡಿ. ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂತಹ ಜೀವಗಳಿದ್ದಾವೆ. ನೋಡಿ, ಫೈನ್ ನಾವು ಕಲೆಕ್ಟ್ ಮಾಡಿದ್ದೇವೆ, ಕೇಸ್ ಹಾಕಿದ್ದೇವೆ ಅನ್ನೋದು ಹೆಚ್ಚಿನಗಾರಿಕೆ ಅಲ್ಲ, ಅದು ಹೆಚ್ಚುಗಾರಿಕೆ ಅಲ್ಲ. ಜನಗಳಲ್ಲಿ ಅರಿವನ್ನು ಮೂಡಿಸುವಂಥದ್ದು, ಸಾರ್ವಜನಿಕರಲ್ಲಿ ಅವರ ಜವಾಬ್ದಾರಿಗಳನ್ನು ತಿಳಿಸುವಂಥದ್ದು, ಈ ದೇಶದ ಕಾನೂನು, ಈ ಮಣ್ಣಿನ ಕಾನೂನು ಈ ರೀತಿ ಇದೆ ಅಂತೇಳಿ ನಾವು ಅವರಲ್ಲಿ ಪ್ರಸ್ತುತಪಡಿಸುವಂಥದ್ದು ಉತ್ತಮವಾಗುತ್ತೆ. ಹಾಗಾಗಿ ಸ್ವಲ್ಪ ಜನರಲ್ಲಿ ನನ್ನ ಮನವಿ ಅಂತ ಹೇಳಿದ್ರೆ, ಈ ಡ್ರಿಂಕ್ಸ್ ಮಾಡಿ ಗಾಡಿಗಳನ್ನು ದಯಮಾಡಿ ವಾಹನಗಳನ್ನು ಓಡಿಸೋದು ಬೇಡ ಅಂತೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ. ಡ್ರಂಕ್ ಆ್ಯಂಡ್ ಡ್ರೈವಿಂಗು ಸುಮಾರು ಲಾಸ್ಟ್ 3 ಇಯರ್ಸಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಲ್ಲಿ 4 ಪೊಲೀಸ್ ಸ್ಟೇಷನ್. ಅದು ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಒಂದು ಕಾನೂನು ಪ್ರಕ್ರಿಯೆ. ಪೊಲೀಸ್ ಏನು ಮಾಡ್ತಾಯಿದ್ರೆ ಅದೊಂದು ಕಾನೂನು ಪ್ರಕ್ರಿಯೆ. ಆದರೆ ಸಾರ್ವಜನಿಕರಿಗೆ ಏನು ಅರಿವಿರಬೇಕಂತಂದ್ರೆ, ಅವ್ರು ಯಾರೂ ಕುಡಿದು ವಾಹನಗಳನ್ನು ಓಡಿಸ್ಬಾರ್ದು. ಯಾಕಂದರೆ ಅವ್ರ ಸಂಬಂಧ ಅವ್ರ ಪರಿವಾರಗಳಿರ್ತವೆ, ಅವ್ರ ಮಕ್ಕಳಿರ್ತಾರೆ, ಅವ್ರ ಜೀವನವನ್ನು ನೋಡೋಕ್ಕೆ. ಅದಕ್ಕೆ ಕುಡಿದು ಓಡಿಸೋದ್ರಿಂದ ಇದು ಅನಾಹುತ ಆಗಬಾರ್ದು ಅನ್ನೋದಕ್ಕೆ ಒಂದು ಕಾನೂನು ಮಾಡಿದೆ ಅಷ್ಟೇ. ಪೊಲೀಸರಿಗೆ ಏನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡ್ತಾರೆ ಪೊಲೀಸರು, ಅದೊಂದು ಒಳ್ಳೆ ಕೆಲಸನೇ ಅವರು ಡ್ರಿಂಕ್. ಆದರೆ ಅದಕ್ಕಿಂತ ಅವರು ಜಾಗೃತಿ ಮಾಡೋದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅನ್ನೋದಕ್ಕೆ ಜಾಗೃತಿ ಮಾಡಬೇಕು. ದಂಡ ವಸೂಲು ಮಾಡೋದ್ರಿಂದ ಇದರದ ಸಮಸ್ಯೆ ಬಗ್ಗೆ ಏನು ಅರಿವಿಲ್ಲ. ಅದೇ ಜಾಗೃತಿ ಮೂಡಿಸ್ಬೇಕು. ಜನರು ಏನು ಮಾಡ್ಬೇಕು ಸರ್? ಜನರು ಯಾರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅಂತೇಳಿ ಅವರಲ್ಲಿ ಅರಿವು ಮೂಡಬೇಕು. ಅದು ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಒಂದು ಕಾನೂನು ಪ್ರಕ್ರಿಯೆ. ಪೊಲೀಸ್ ಏನು ಮಾಡ್ತಾಯಿದ್ರೆ ಅದೊಂದು ಕಾನೂನು ಪ್ರಕ್ರಿಯೆ.